ನಮಸ್ತೆ ಕರ್ನಾಟಕ. ನಿನ್ನೆ ಆಗಿರೋ ಘಟನೆ ಮನಸ್ಸಿಗೆ ತುಂಬಾ ಬೇಜಾರಾಗುವ ಸಂಗತಿ. ಏನಕ್ಕಪ್ಪ ಅಂದ್ರೆ ದಕ್ಷಿಣ ಕನ್ನಡದ ಬಟ್ವಾಳ್ BC ರೋಡ್ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಘಟನೆ ಆಗಿದೆ ಸ್ನೇಹಿತರೆ. ಈ ಇನ್ಸಿಡೆಂಟ್ ಸಂಜೆ 5:00ವರೆಗೆ ಹುಡುಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ 4 ವರ್ಷದಿಂದ ಲವ್ ಮಾಡ್ತಾ ಇದ್ದ, ಜೊತೆಗೆ ಯಾರೋ ಬೇರೆ ಅಲ್ಲ ಅವ್ರ ಫ್ಯಾಮಿಲಿಯಲ್ಲೇ ಘಟನೆ ಇದು ಸ್ನೇಹಿತರೆ. ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಈ ಹತ್ಯೆ ಆಗಿರೋದ್ರಿಂದ ಫ್ಯಾಮಿಲಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ದೇವ್ರು ಕೊಡ್ಲಿ ಅಂತ ಹೇಳ್ತಾ, ಆ ವ್ಯಕ್ತಿ 4 ವರ್ಷದಿಂದ ಲವ್ ಮಾಡ್ತಾ ಇದ್ರಂತೆ ಆ ಹುಡುಗಿ ಸಿಕ್ಕಿರೋ ಕಾರಣಕ್ಕೆ ಮತ್ತೆ ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣ ಇಟ್ಕೊಂಡು ಕೊಲೆ ಮಾಡಲಾಗಿದೆ ಅಂತ ಮಾಹಿತಿ ಇದೆ. ಬಟ್ ಎಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ, ತನಿಖೆ ಆಗಬೇಕು. ಜೊತೆಗೆ ಅಲ್ಲೊಬ್ರು ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ರೆ ಆ ವ್ಯಕ್ತಿ ವಿಡಿಯೋ ಮಾಡೋದಕ್ಕೆ ಸುಮಾರು ಜನ ಶಿಕ್ಷೆ ಆಗಬೇಕು ಆ ವ್ಯಕ್ತಿಗೂ ಸಹ ಅಂತ ಹೇಳ್ತಿದ್ದೀರಾ. ಆ ವ್ಯಕ್ತಿಯಲ್ಲಿ ವಿಡಿಯೋ ಮಾಡಿದ್ದು ಹುಡುಗಿನೋ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡಿದ್ದಾರೆ. ಒಂದು ಯೂಸ್ಫುಲ್ ಏನಂದ್ರೆ ಆ ವಿಡಿಯೋ ಮಾಡಿದ್ಮೇಲೆ ಯಾರು ಕೊಲೆ ಮಾಡಿದ್ದು ಅಂತಾನು ಸಾಕ್ಷಿ ಸಿಕ್ತಂಗಾಗ್ತಿದೆ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ ಮಾನವೀಯತೆಯಿಂದ ಆ ವ್ಯಕ್ತಿ ಹೆಲ್ಪ್ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಸ್ನೇಹಿತರೆ. ವಿಡಿಯೋ ಮಾಡ್ಕೊಂಡು ಸಹ ವ್ಯಕ್ತಿ ಹೆಲ್ಪ್ ಮಾಡ್ಬೋದಿತ್ತು. ಹೆಲ್ಪ್ ಮಾಡಕ್ ಆಗಲ್ಲ ಅಂದ್ರೂ 4 ಜನನ ಸೇರಿಸ್ಬಿಟ್ಟಾದ್ರು ಜೋರಾಗಿ ಕೂಗಿದ್ರೆ ಅಕ್ಕಪಕ್ಕನಾದ್ರೂ ಬಂದಿರೋರು ಜನ ಯಾರಾದ್ರೂ ಏನಾಗಿದೆಯೋ ಅನ್ನೋ ಕಾರಣಕ್ಕೆ ಒಂದೊಂದ್ ಕಡೆ ಆಗ್ತಾದ್ರೂ ಯಾರು ಸಹ ಹೋಗಿ ಹೆಲ್ಪ್ ಮಾಡಲ್ಲ, ನಿಂತ್ಕೊಂಡು ನೋಡ್ತಾರೆ. ಯಾಕಂದ್ರೆ ಪ್ರಾಣದ ಭಯ ಇರುತ್ತೆ. ಇದರಿಂದ ಹುಡುಗಿ ಜೀವನ ಹೋಯ್ತು, ಹುಡುಗನ ಜೀವನನೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ಥರ ಘಟನೆಗಳಾಗ್ತಿದ್ದಂಗೆ ತಡೆಯುವಂಥ ಶಕ್ತಿಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ ವಹಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಬೈ.